ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಎಣ್ಣೆ ಖಾಲಿಯಾಗಿತ್ತು. ಬಾಟ್ಲೆಲ್ಲ ನಿನ್ನೆ ತೊಳೆದು ಇಟ್ಟಿದ್ದೆ. ನನ್ನ ಎಣ್ಣೆ ಬಾಟ್ಲುಗಳೆಲ್ಲ ಹಾಳಾಗಿಬಿಟ್ಟಿದ್ದಾವೆ. ಹೊಸ ತೊಗೋಬೇಕು, ಆದರೆ ನಂಗೆ ಅದನ್ನು ಎಸೆಯೋಕ್ಕೂ ಮನಸ್ಸಿಲ್ಲ, ಹೊಸ ತಗೊಳ್ಳೋಕ್ಕೂ ಮನಸ್ಸಿಲ್ಲ ಅನ್ನೋ ಥರ ಆಗಿದೆ. ಹಾಗೆಯೇ ಇವತ್ತು ಸ್ವಲ್ಪ ಅಡುಗೆ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನಮ್ಮ ಮನೆಯವ್ರಿಗೆ ಒಂಚೂರು ಎಣ್ಣೆನ ಅದಕ್ಕೆ ಹಾಕ್ಕೊಡಿ ಅಂತ ಹೇಳಿದೆ. ಅವರು ಎಣ್ಣೆ ಹಾಕ್ತಾ ಇದ್ದಾರೆ. ಹಾಗೆ ಕೊಬ್ಬರಿ ಎಣ್ಣೆ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ಮಾಡಿಸಿದ್ದೀವಿ. ಆದರೆ ಹೊಸ ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ದಿನ ತಬ್ಬಬೇಕು. ಅಲ್ಲಿ ತನಕ ಇದೇ ಎಣ್ಣೆನ ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆಯೇ ಹಾಲು ಕೂಡ ಖಾಲಿಯಾಗಿತ್ತು. ನಮ್ಮ ಮನೆಯವರಿಗೆ ಹಾಲು ತರೋದಕ್ಕೆ ಹೇಳಿದ್ದೆ, ಹೋಗಿ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಫಸ್ಟ್ ಟೀ ಮಾಡಿಕೊಡು ಅಂತ ಹೇಳಿದ್ರು. ಸ್ವಲ್ಪ ಬೇಗ ಎದ್ದಿದ್ದೀನಿ. ಅದೇ ಅಡುಗೆ ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಈ ಎಣ್ಣೆ ಬಾಟ್ಲು ಏನಂದರೆ ಪದೇ ಪದೇ ತೊಳಿಬೇಕು, ಇಲ್ಲ ಅಂದರೆ ಒಂಥರ ಅಂಟು ಥರ ಆಗಿಬಿಡುತ್ತೆ. ಗಾಜಿನ ಬಾಟ್ಲು ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದು ಇನ್ನೂ ರಿಸ್ಕ್ ಅದು, ಯಾಕಂದರೆ ಒಂಚೂರು ಕೈ ಜಾರಿದ್ರೂ ಬಿದ್ದು ಒಡೆದು ಹೋಗಿಬಿಡುತ್ತೆ. ಹಾಗಾಗಿ ಇದಾದರೂ ಆದರೆ ಅಟ್ಲೀಸ್ಟ್ ಬಿದ್ದರೂ ಒಡೆಯಲ್ಲ, ಚೆಲ್ಲುತ್ತೆ ಅಷ್ಟೇ. ಅದಾದರೆ ಕ್ಲೀನ್ ಮಾಡೋದು ಕಷ್ಟ. ಹಾಗಂತ ಹಾಗೆ ಇರೋಕ್ಕೂ ಬರಲ್ಲ. ನೋಡೋಣ ಏನೇನು ಮಾಡ್ತೀವಿ ಅಂತ. ನಮ್ಮ ಮನೆಯವ್ರಿಗೂ ಕೂಡ ನಾನು ಟೀ ಮಾಡ್ತಾಯಿದ್ದೀನಿ. ಹಾಗೆಯೇ ಇವಾಗ ಎಣ್ಣೆ ರೇಟ್ ಕೂಡ ತುಂಬ ಆಗಿದೆ. ಮುಂಚೆನೇ ನಾವು ತರಿಸಿಟ್ಕೊಂಡಿದ್ವಿ, ನಾನು ತೋರಿಸಿದ್ದೆ ಒಂದೊಂದು ಸಲ. ನನಗೆ ಪ್ಯಾಕೆಟ್ ಬೇಕಿತ್ತು. ನನಗೆ ಇದರಿಂದ ಕ್ಯಾನಿಂದ ಬಗ್ಸೋ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಕ್ಯಾನ್ ಈ ಸಲ ತಂದಿದ್ದಾರೆ. ಅದನ್ನು ಬಗ್ಸೋಕ್ಕೂ ಇನ್ನು ನಮ್ಮ ಮನೆಯವರೇ ಬರಬೇಕು. ಪ್ರತಿ ಸಲ ಅವರನ್ನು ಕರೆಯೋಕ್ಕಾಗಲ್ಲಲ್ಲ. ಹಾಗಾಗಿ ನಾನು ಸ್ವಲ್ಪ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅನ್ನೋ ಇದರಲ್ಲಿ ನೋಡ್ತೀನಿ. ಹಾಗೆಯೇ ಮೊನ್ನೆ ನನ್ನದು ಮೊಬೈಲ್ ಹಾಳಾಗಿತ್ತು ಅಂತ ಹೇಳಿದೆ ಅಲ್ವಾ, ಅದಕ್ಕೆ ನನಗೆ ಮೊನ್ನೆ ಒಬ್ಬರು ಆ ವಿಡಿಯೋ ಕಮೆಂಟ್ ಹಾಕಿದ್ರು. ಅಂದರೆ ನಾನು ಒಬ್ಬಳೇ ಶಿವಮೊಗ್ಗ ಹೋಗಿ ಬಂದೆ ಅಂತ ಹೇಳಿ ಹಾಕಿದ್ದೆ ಅಲ್ವಾ. ಅದಕ್ಕೆ ಅಯ್ಯೋ ಭಾರಿ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀರಾ ಅಂತ. ಹೌದು, ಯಾಕಂದರೆ ಆ ಥರದ್ದೆಲ್ಲ ವಿಷಯಗಳು ನಮಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಿರಲ್ಲ, ಮತ್ತು ನಮಗೆ ಅಷ್ಟು ಕ್ಲೀನಾಗಿ ಮಾತಾಡೋಕ್ಕೂ ಬರಲ್ಲ. ನನಗೆ ಬರಲ್ಲ ಅಷ್ಟೇ, ನಿಮಗೆ ಬರಬಹುದೇನೋ ಗೊತ್ತಿಲ್ಲ. ನನಗೆ ಅಲ್ಲಿ ಏನಾಯಿತು ಏನು ಎತ್ತ ಅನ್ನೋದು ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಮೊಬೈಲ್ ಬಗ್ಗೆ ಎಲ್ಲ. ನಮ್ಮ ಮನೆಯವ್ರಿಗೂ ಇಲ್ಲ. ಅಟ್ಲೀಸ್ಟ್ ಗಂಡು ಮಕ್ಕಳು ಹೋದರೆ ಅದೇನೋ ಒಂದು ಆಗುತ್ತೆ ಅಲ್ವಾ. ಹಾಗಾಗಿ ನನಗೂ ನಮ್ಮ ಮನೆಯವ್ರು ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅನ್ನೋ ಇದರಲ್ಲಿ ಹಾಕಿದೆ ಅಷ್ಟೇ. ಅದಕ್ಕೆ ಅಯ್ಯೋ ನಾನು ಒಬ್ಬಳೇ ಹೋಗಿದ್ದಕ್ಕೆ ಭಾರಿ ದೊಡ್ಡ ಸಾಧನೆ. ಹೌದು, ನಾನು ದೊಡ್ಡ ಸಾಧನೆನೇ ಮಾಡಿದ್ದೀನಿ. ನಾನು ಅದಕ್ಕೆ ಅವಳಿಗೆ ವಾಪಸ್ ಕಮೆಂಟ್ ಹಾಕಿದ್ದೆ. ನಿನ್ನ ಹಾಗೇ ಯಾರಿಗೋ ಹೋಗಿ ನೆಗೆಟಿವ್ ಕಮೆಂಟ್ ಹಾಕೋದೇ ದೊಡ್ಡ ಸಾಧನೆ ಅಲ್ಲ ಅಂತ ಹೇಳಿ ಹಾಕಿದ್ದೆ. ಈ ಥರ ನೆಗೆಟಿವ್ ಕಮೆಂಟ್ ಹಾಕೋದು ದೊಡ್ಡ ಸಾಧನೆನಾ? ಯಾರೋ ಒಬ್ರಿಗೆ ಮನಸ್ಸು ನೋಯಿಸೋದು ಅವರಿಗೆ ಸಾಧನೆ ಅಂತ ಅನಿಸಿರ್ಬಹುದೇನೋ, ನಂಗೆ ಗೊತ್ತಿಲ್ಲ. ನಾನು ಯಾರಿಗೂ ಆ ಥರ ಮುಖದ ಮೇಲೆ ಹೊಡೆದಾರಂಗೆ ನಾನು ಆ ಥರ ಮಾತಾಡಲ್ಲ. ನಾನು ಆ ಥರದವಳು ಅಲ್ವೋ ಅಲ್ಲ. ನಂಗೆ ಅವತ್ತು ತುಂಬಾ ಬೇಜಾರಾಯಿತು. ಚಿನ್ನಿನೂ ಫೋನ್ ಮಾಡಿ ಕೇಳಿದ್ಲು, ಯಾಕೆ ಮಮ್ಮಿ ಒಬ್ಬಳೇ ಹೋಗ್ತಾ ಇದೆಯಾ, ಡ್ಯಾಡಿ ಕರ್ಕೊಂಡು ಹೋಗೋದಲ್ವಾ, ಡ್ಯಾಡಿ ಬರಲಿಲ್ವಾ ಅಂತ ಕೇಳಿದ್ಲು. ನಂಗೆ ಅವಳು ಹಂಗೆ ಕೇಳಿದಾಗ ನಂಗೆ ಇನ್ನೂ ಸ್ವಲ್ಪ ಬೇಜಾರಾಯಿತು. ಹಾಗೆ ಅಲ್ವಾ, ನಾನು ಏನೋ ಒಂದು ಅನ್ಕೊತಾ ಇರ್ತೀನಿ, ಅದು ಯಾರಾದರೂ ಮತ್ತೆ ಆ ಥರ ಹೇಳಿದಾಗ ನನಗೂ ಹಾಗಾಗುತ್ತೆ ಅಲ್ವಾ. ಹಾಗಾಯಿತು. ಹೋದ ಸಲ ಆದರೆ ಅವರೇ ಕರ್ಕೊಂಡೋಗಿ ಎಲ್ಲ ಮಾಡಿದರು. ಆದರೆ ಒಂದೊಂದು ಸಲ ಗುಡ್ ಅನ್ನಿಸ್ತು, ಯಾಕಂದರೆ ನಾವು ಎಲ್ಲದನ್ನು ಕಲಿತೀವಿ. ಏನಾದರೂ ಒಂದು ಆದಾಗ ನಾವು ಕಲಿತೀವಲ್ವ, ಅದು ಒಂಥರ ಒಳ್ಳೆಯದು ಅನ್ನಿಸ್ತು. ನಮ್ಮನೆಯವ್ರು ಯಾವಾಗಲೂ ಬರ್ತಾರೆ. ಅವತ್ತು ಯಾಕೋ ಗೊತ್ತಿಲ್ಲ, ಅವರಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಮತ್ತು ನಾನು ಏನು ತುಂಬ ಇದು ಮಾಡಲಿಲ್ಲ. ಬೇಜಾರಾಯಿತು ಆ ಟೈಮಲ್ಲಿ. ಆಮೇಲೆ ಎಲ್ಲ ಸರಿ ಆಯಿತು. ಒಂದೆರಡು ದಿನ ಬಿಟ್ಟು ಮೊಬೈಲ್ನೂ ಕೂಡ ಅವರೇ ಹೋಗಿ ಇಸ್ಕೊಂಡು ಬಂದರು. ಅವರೇ ಆದರೆ ಕೆಲಸ ಇರುತ್ತೆ, ಹೋಗ್ತಿರ್ತಾರೆ ಬರ್ತಿರ್ತಾರೆ. ನಾನು ಆಮೇಲೆ ಹೋಗಲಿಲ್ಲ. ಹಾಗೆಯೇ ಅಡುಗೆ ಮನೆ ತುಂಬ ಗಲೀಜಂದರೆ
ಆ ವಸ್ತು ಈ ವಸ್ತು ತೆಗಿತಾ ಇರ್ತೀನಲ್ವ, ಹಾಗಾಗಿ ಅದು ಎಲ್ಲೆಲ್ಲೋ ಆಗಿಬಿಟ್ಟಿರುತ್ತೆ. ಮತ್ತು ಪ್ರತಿ ಸಲವೂ ಈ ಥರ ಸ್ವಲ್ಪ ಜೋಡಿಸ್ಕೊಂಡಾಗ ಒಂದು ಸ್ವಲ್ಪ ದಿನ ಕ್ಲೀನ್ ಅನಿಸುತ್ತೆ, ಮತ್ತು ಅದೇ ಪ್ರಕಾರ ಆಗುತ್ತೆ. ಇವತ್ತು ಕೂಡ ಅದೇ. ಮತ್ತೇನಂದರೆ ಕೆಲವೊಂದು ಸಲ ಕುಕ್ಕರೆಲ್ಲ ಇದಾಗಿರುತ್ತೆ ಅಲ್ವ, ಇಲ್ಲಿ ಕೆಳಗಡೆನೇ ಆಗಿರೋದ್ರಿಂದ ಒಂದೊಂದು ಸಲ ಸೋರು ಬಿಡುತ್ತೆ. ಮತ್ತು ನಂಗೆ ಒಬ್ಬರು ಹೇಳಿದರು ಇದರಲ್ಲಿ ಪ್ಲಾಸ್ಟಿಕ್ ಶೀಟನ್ನು ಹಾಕಿ ಅಂತ. ಪ್ರತಿಯೊಂದಕ್ಕೂ ಸಿಕ್ಕಿದೆ, ಒಂದು 2-3ಕ್ಕೆ ನನ್ನ ಹತ್ರ ಕಮ್ಮಿ ಆಗಿಬಿಡ್ತು. ನಾನು ಒಂದು ಸಲ ಆನ್ಲೈನಲ್ಲಿ ತರಿಸಿದ್ದೆ, ಈ ಡ್ರಾಗೊಂದು ಇನ್ನೊಂದು ಯಾವುದಕ್ಕೋ ಒಂದಕ್ಕೆ ಕಮ್ಮಿ ಆಗಿದೆ. ಅದಕ್ಕೆ ಅಂತಲೇ ಮತ್ತೆ ಈಗ ತರಿಸ್ಬೇಕು. ಅದಾದರೆ ಹೌದು ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಹಸಿರಂಥದ್ದು ಯಾವುದೂ ಇಡಲ್ಲ. ಸ್ವಲ್ಪ ಒಣ ಅಂದರೆ ಎಲ್ಲ ಪಾತ್ರೆಗಳನ್ನೂ ನಾನು ಒರೆಸಿನೇ ಇಡ್ತೀನಿ. ಆದರೂ ಇಲ್ಲಿ ಸ್ವಲ್ಪ ನಾನು ಜಾಗರೂಕತೆ ವಹಿಸ್ತೀನಿ, ಹಾಗಾಗಿ ಸ್ವಲ್ಪ ಪೇಪರ್ ಹಾಕಿ ಇಡ್ತೀನಿ. ಮತ್ತು ಆ ಹ್ಯಾಂಡ್ಲ್ ಏನಂದರೆ ಪದೇ ಪದೇ ತೆಗಿತೀನಲ್ವ, ಇಲ್ಲಿ ತುಂಬ ನಾನು ಪದೇ ಪದೇ ಯೂಸ್ ಮಾಡ್ತೀನಿ. ಹಾಗಾಗಿ ಇದು ಸ್ವಲ್ಪ ಯಾವಾಗಲೂ ಗಲೀಜು ಆಗ್ತಿರುತ್ತೆ. ಎವ್ರಿ ಡೇ ನಾನು ಎಲ್ಲ ಒರೆಸ್ಬೇಕಿದ್ರೆ ಒಂದೊಂದು ಸಲ ಒರೆಸ್ಕೊತೀನಿ, ಆದರೆ ತುಂಬ ಕ್ಲೀನಾಗಿ ಅಲ್ಲ ಅಂದರೆ ಒರೆಸ್ಕೊತೀನಿ. ಹಾಗೆಯೇ ಈ ಗಾಜಿನ ಬಾಟ್ಲುಗಳು ಅಷ್ಟೇ ನನಗೆ ತುಂಬ ಉಪಯೋಗ ಆಗದೇ ಇರೋಂಥದ್ದನ್ನು ಇಟ್ಕೊಂಡಿದ್ದೀನಿ. ಅಂದರೆ ಇದು ಬ್ಲ್ಯಾಕ್ ಸಾಲ್ಟ್ ಆಗಿರ್ಬೋದು, ಆಮೇಲೆ ಮತ್ತಿನ್ನೊಂದು ಏನೇನೋ ಇದೆ ಅದರಲ್ಲಿ, ನನಗೆ ಈಗ ಏನೇನು ಇದೆ ಅಂತ ನೆನಪಿಲ್ಲ. ಹಾಗೆಯೇ ನುಗ್ಗೆ ಸೊಪ್ಪಿನ ಪುಡಿ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ನಿಜ ಹೇಳ್ತೀನಿ, ನನಗೆ ಹಂಗೆ ಅನಿಸಿತು. ನುಗ್ಗೆ ಸೊಪ್ಪಿನ ಪುಡಿ ಫಸ್ಟ್ ಮಾಡಿದಾಗ ನಾನು ಪ್ರತಿದಿನ ಅದನ್ನು ಒಂಥರ ಉತ್ಸಾಹದಿಂದ ಕುಡಿತಾ ಇದ್ದೆ. ಆವಾಗಲೇ ನಂಗೆ ಅನಿಸಿತು ನಾನು ಇದನ್ನು ತುಂಬ ದಿನ ಮಾಡಲ್ಲ ಅಂತ. ಏನೋ ನಂಗೆ ಗೊತ್ತಿಲ್ಲ, ನನ್ನ 6th ಸೆನ್ಸ್ ಇದೆಯಲ್ಲ ತುಂಬ ವರ್ಕ್ ಆಗುತ್ತೆ ನನಗೆ. ನಾನೇನಾದರೂ ಗಾಢವಾಗಿ ಅದನ್ನು ಆಗಲ್ಲ ಅಂತ ಅಂದ್ಕೊಂಡಿರ್ತೀನಲ್ವ, ಅದು ಆಗಲ್ಲ, ನಂಗೆ ಗೊತ್ತಾಗುತ್ತೆ. ಅದು ಏನೋ ನಂಗೆ ಗೊತ್ತಿಲ್ಲ, ನಂಗೆ ಹಾಗೆ ಅನಿಸುತ್ತೆ. ನಾನು ಆ ಪುಡಿ ಮಾಡಿದಾಗೂ ಅಷ್ಟೇ, ಆವಾಗ ಮಾಡಿದಾಗ ಹೊಸದ್ರಲ್ಲಿ ದಿನಾ ನಾನು ನಮ್ಮ ಮನೆಯವರು ಕುಡಿತಾ ಇದ್ವಿ. ಇದೀಗ ಮಾಡಿಟ್ಟೆ 1.5-2 ತಿಂಗಳಾಯಿತು ಅನಿಸುತ್ತೆ. ಆವಾಗ ಕುಡ್ದಿದ್ದಷ್ಟೇ, ಆಮೇಲೆ ಕುಡಿಯೋಕ್ಕೇ ಆಗಿಲ್ಲ, ಯಾಕೋ ಗೊತ್ತಿಲ್ಲ. ಹಾಗೆ ಅದು ಬಿಟ್ಟೆ ಅಂದರೆ ಬಿಟ್ಟೇ ಬಿಡ್ತೀನಿ. ಶುರು ಮಾಡಿದೆ ಅಂದರೆ ಅದನ್ನು ಒಂದು 8-10 ದಿನ ಅದು ಒಂಥರ ಹುಮ್ಮಸ್ಸಲ್ಲಿ ಅದನ್ನು ಮಾಡ್ತಿರ್ತೀನಿ. ನಿಮಗೂ ಯಾರಿಗಾದರೂ ಈ ಥರ ಆಗುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಏನು ಗೊತ್ತಾ, ನಾನು ಪಾತ್ರೆಗಳು ಜೋಡಿಸ್ತೀನಲ್ವ, ಯಾವುದು ನಂಗೆ ಅಷ್ಟು ಜೋಡ್ಸೋಕ್ಕೆ ಸಮಾಧಾನ ಅಂತ ಅನಿಸಲ್ಲ. ಎಲ್ಲೆಲ್ಲಿ ಏನೇನು ಇಡಬೇಕು ಅನ್ನೋದೇ ನಂಗೆ ಒಂದೊಂದು ಸಲ ಅರ್ಥನೇ ಆಗಲ್ಲ. ಇಲ್ಲೊಂದಷ್ಟು ಲಟ್ಟಣಿಗೆಗಳಿದ್ದಾವೆ. ಮತ್ತು ನಂಗೆ ಏನಂದರೆ ವಸ್ತುಗಳು ನನ್ನ ಕಣ್ಣೆದುರಿಗೆ ಕಾಣ್ತಾ ಇರಬೇಕು. ನಾನು ತುಂಬ ದಿನ ಆದಮೇಲೆ ಆ ವಸ್ತುಗಳೇನಾದರೂ ಕಾಣದೇ ಇದ್ದರೆ ನನಗೆ ಮರ್ತೇ ಹೋಗಿಬಿಡುತ್ತೆ. ಅದಕ್ಕೇ ನಾನು ಸ್ವಲ್ಪ ಎಲ್ಲ ವಸ್ತುಗಳನ್ನೂ ಕ್ಲೀನ್ ಮಾಡಬೇಕಿದ್ರೆ ಅವಾಗವಾಗ ತೆಗೆದು ನೋಡ್ತೀನಿ. ಎಲ್ಲರಿಗೂ ಹಾಗೇ ಸ್ವಲ್ಪ ದಿನ ಆದಮೇಲೆ ಮರ್ತು ಹೋಗುತ್ತಲ್ವ, ಹಾಗಾಗಿಬಿಡುತ್ತೆ. ಅದೇ ಇವತ್ತು ಸ್ವಲ್ಪ ಬದಲಾಯಿಸಿ ಜೋಡಿಸಿದ್ದೀನಿ. ಸಣ್ಣ ತಟ್ಟೆಗಳು, ಕೆಲವೊಂದು ಬೌಲ್ಗಳು, ಈ ಥರದ್ದನ್ನು ಇಲ್ಲೇ ಇಟ್ಕೊತಾ ಇದ್ದೀನಿ. ಇದು ರಬ್ಬರ್ ಬ್ಯಾಂಡ್ಗಳು, ನನಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಉಳಿದಿದ್ದಕ್ಕೆಲ್ಲ ಹಾಕೋದಕ್ಕೆ ಅಂತ ಈ ಥರ ಜೋಡಿಸ್ಕೊಂಡಿದ್ದೀನಿ. ಅದೇ ಹೆಂಗೆ ಜೋಡಿಸ್ಬೇಕು ಅನ್ನೋದೇ ನನಗೆ ತಲೆಯೇ ಓಡಲ್ಲ. ಅದರಲ್ಲೂ ತಟ್ಟೆ ಇಡೋದಂತೂ ಅವರು ಅದು ರ್ಯಾಕು ಕೊಟ್ಟಿದ್ದಾರೆ, ಆದರೆ ಆ ರ್ಯಾಕ್ ಒಳಗೆ ಜೋಡಿಸಿದ್ರೆ ಏನಾಗುತ್ತೆ ಗೊತ್ತಾ, ತುಂಬ ತಟ್ಟೆಗಳು ಹಿಡಿಯಲ್ಲ. ನನ್ನ ಹತ್ರ ತುಂಬ ತಟ್ಟೆಗಳು ಇದ್ದಾವೆ, ಎಲ್ಲವನ್ನೂ ಎತ್ತಿಡೋಕ್ಕೂ ಬರಲ್ಲ, ಆ ಥರ ಆಗುತ್ತೆ. ಹಾಗಾಗಿ ಮತ್ತು ಈ ಕಡೆ ಪಾತ್ರೆದು ಅಷ್ಟೇ, ಇದು ಒಂದು ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗುತ್ತೆ ಜೋಡಿಸೋದಕ್ಕೆ. ತುಂಬ ಪಾತ್ರೆಗಳಿದ್ದಾವೆ, ಒಂದ್ರೊಳಗೆ ಒಂದು ಹಿಡಿತವೆ, ಒಂದೊಂದು ಹಿಡಿಯಲ್ಲ, ಆ ಥರ ಆಗುತ್ತೆ. ಇದು ಮಾತ್ರ ಯಾವಾಗಲೂ ನಂಗೆ ಜೋಡಿಸಿದ್ದು ಒಂಥರ ನೀಟ್ ಅಂತ ಅನಿಸೋದೇ ಇಲ್ಲ. ಇದಕ್ಕೆಲ್ಲ ನಾನು ಪ್ಲಾಸ್ಟಿಕ್ ಶೀಟ್ ಹಾಕಿದ್ದೀನಿ. ಹಾಗೆ ಕೆಳಗಡೆ ಕೂಡ ನಾನು ಒಂದು ಪೇಪರ್ ಹಾಕಿ ಮೇಲ್ಗಡೆ ಪ್ಲಾಸ್ಟಿಕ್ ಶೀಟನ್ನು ಹಾಕಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ, ಅಂದರೆ ಜಾರಲ್ಲ, ಸ್ವಲ್ಪ ತರಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇನ್ನೊಂದು ರೋಲ್ ತರಿಸ್ಕೊಬೇಕು. ಚಿನ್ನಿ ಅದೇ ಬರಲಿ ಅಂತ ಕಾಯ್ತಾ ಇದ್ದೀನಿ. ಪ್ರತಿ ಸಲ ಬಂದಾಗಲೂ ಏನಾದರೂ ಒಂದು ಅವಳ ಹತ್ರನೇ ಆರ್ಡ್ರ್ ಹಾಕ್ಸ್ಕೊತೀನಿ. ಹಾಗೆ ನನ್ನ ಮೊಬೈಲ್ ಕೂಡ ಹಾಳಾಗಿದೆ ಅಲ್ಲ, ಈಗ ವೀಡಿಯೋ ಮಾಡೋಕ್ಕೂ ಒಂದೇ ಮೊಬೈಲು, ಫೋನ್ ಬಂದ್ರೂ ಒಂದೇ ಮೊಬೈಲ್ ಆಗಿಬಿಟ್ಟಿದೆ. ತುಂಬಾ ಕಷ್ಟ ಆಗ್ತಾಯಿದೆ. ಇನ್ಸ್ಟಾಗ್ರಾಮ್ ಬಿಟ್ಟಿದ್ದೀನಿ. ಅದೇ ಮಕ್ಕಳಿಬ್ಬರು ಬರ್ತಾರೆ ಸದ್ಯದಲ್ಲೇ, ಆವಾಗಲೇ ಮೊಬೈಲ್ ಹೋಗಿ ತೊಗೊಳ್ಳೋಣ ಅಂತ ಅದೇ ನೋಡ್ತಾ ಇದ್ದೀನಿ. ಯಾರಿಗಾದರೂ ಮೊಬೈಲ್ ಬಗ್ಗೆ ಏನಾದರೂ ಐಡಿಯಾ ಇದ್ದರೆ ಹೇಳಿ, ಯಾಕಂದರೆ ನನಗೆ ತುಂಬ ರೇಟಿಂದು ಬೇಡ, ತುಂಬ ಬಜೆಟಲ್ಲಿರೋಂಥದ್ದು ಸಾಕು. ನಾನು ಏನಂದರೆ ವಿಡಿಯೋ ತುಂಬ ಕ್ಲಿಯರಾಗಿ ಬರಬೇಕು. ನಾನು ಈಗ ಯೂಸ್ ಮಾಡ್ತಾ ಇರೋ ಮೊಬೈಲ್ ಬಂದು Vivo 20 ಅಂತ ಅನಿಸುತ್ತೆ. ಅದು ತುಂಬ ಹಳೆ ಮೊಬೈಲ್, ತುಂಬ ಚೆನ್ನಾಗಿ ವಿಡಿಯೋ ಕ್ಲಾರಿಟಿ ಇರುತ್ತೆ. ನಾನು ಸ್ಯಾಮ್ಸಂಗ್ ಅವ್ರದ್ದು ತೊಗೊಂಡಾಗ ಅದು 30,000 ಏನೋ ಪೇ ಮಾಡಿದ್ದೆ, ಮತ್ತು ಎಕ್ಸ್ಟ್ರಾ ಚಾರ್ಜರ್ ಬೇರೆ. ಅದರಲ್ಲಿ ನಾನು ನಿಜ ಹೇಳ್ತೀನಿ, ಒಂದು ದಿನವೂ ನಾನು ವೀಡಿಯೋನ ಮಾಡ್ಕೊಂಡಿಲ್ಲ. ನನಗೆ ಯಾಕೋ ಗೊತ್ತಿಲ್ಲ, ಆ ಮೊಬೈಲು ನನಗೆ ಅಷ್ಟೊಂದು ಕ್ಲಾರಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ಅಂದರೆ ನನಗೆ ರಿಯಲ್ಲಾಗಿ ಬರೋ ಥರ ವೀಡಿಯೋಸು ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಅದರಲ್ಲಿ ಒಂದಿನವೂ ಮಾಡ್ಕೊಂಡಿಲ್ಲ. ಈ ಹಳೆ ಮೊಬೈಲೇ ಚೆನ್ನಾಗಿದೆ, ಹಾಗಾಗಿ ಅದರಲ್ಲೇ ವೀಡಿಯೋ ಮಾಡಿಕೊಂಡು ಲ್ಯಾಪ್ಟಾಪಿಗೆ ಹಾಕ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆ ಥರ ಮಾಡ್ತಾ ಇದ್ದೆ. ನಾನು
ನಂಗೆ ಅದೇ ಇಷ್ಟ ಆಗ್ತಾಯಿತ್ತು. ಹಾಗಾಗಿ ಈ ಸಲ ವಿವೋ ನೋಡೋಣ ಅಂತ ಇದ್ದೀನಿ. ಒಂದು 20,000 ಒಳಗಿನ ಮೊಬೈಲ್ ತಗೊಳ್ಳೋಣ ಅಂತ ಇದ್ದೀನಿ. ಗೊತ್ತಿಲ್ಲ, ಅದೇ ಸಾಗರದಲ್ಲಿ ಒಂದು ಮೊಬೈಲ್ ಶಾಪ್ ಇದೆ. ನಮ್ಮ ಅತ್ತೆ ಹೇಳಿದ್ರು. ನಾನು ಶಿವಮೊಗ್ಗದಲ್ಲೇ ಪೂರ್ವಿಕಾ ಇಲ್ಲಿ ಹೋಗೋಣ ಅಂದ್ಕೊಂಡೆ. ಆಮೇಲೆ ನಮ್ಮ ಅತ್ತೆ ಹೇಳಿದ್ರು ಸಾಗರದಲ್ಲಿ ಒಂದು ಶಾಪ್ ಇದೆ, ಚೆನ್ನಾಗಿದೆ, ರಿಪೇರಿನೂ ಅವರೇ ಮಾಡಿಸ್ಕೊಡ್ತಾರೆ, ಅದೆಲ್ಲ ಹೇಳಿದ್ದಾರೆ. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಇದ್ದೀನಿ. ಮತ್ತು ನಂದು ಹಳೆ ಮೊಬೈಲ್ ಕೂಡ ವಾಪಸ್ ತಂದಿದ್ದಾರಲ್ಲ ನಮ್ಮ ಮನೆಯವರು, ಅದನ್ನು ನೋಡೋಣ, ಕೇಳೋಣ ಅಂತ ಇದ್ದೀನಿ. ಪಾಪ ತುಂಬ ಜನ ಲೈಟಿನ ಬಿಸಿಲಿಗೆ ಹಿಡೀರಿ ಅಂತ ಹೇಳಿದ್ರು. ಆಮೇಲೆ ಏನದು ಹೇರ್ ಡ್ರೈ ಮಾಡ್ತಾರಲ್ಲ ಅದರಲ್ಲಿ ಮಾಡಿ ಅಂತ ಹೇಳಿದ್ರು. ಏನು ಮಾಡಿದ್ರು ಅದು ಬರೋ ಥರ ಇರಲಿಲ್ಲ ಅಂತ ಅವರೇ ಹೇಳಿದ್ರು. ಈಗ ನಮ್ಮನೇಲಿ ಇಸ್ಕೊಂಡು ಬಂದಮೇಲೆ ಅದು ಆನು ಆಗ್ತಿಲ್ಲ, ಆಫ್ ಆಗಿದ್ದು ಹಾಗೇ ಇದೆ. ನೋಡೋಣ, ಅದೇ ಹೊಸ ಮೊಬೈಲ್ ತೊಗೊಳಕ್ಕೆ ಹೋಗ್ತೀನಲ್ವ, ಅಲ್ಲಿ ಅವ್ರನ್ನ ಕೇಳ್ತೀನಿ ರಿಪೇರಿ ಏನಾದರೂ ಬರುತ್ತಾ ಅಂತ. ಒಂದು 5,000 ಒಳಗಾದರೆ ರಿಪೇರಿ ಮಾಡಿಸೋಣ ಅಂತಲೂ ಇದ್ದೀನಿ. ಯಾಕಂದರೆ ನಮಗೆ ತುಂಬ ಮೊಬೈಲ್ಗಳು ಬೇಕಾಗುತ್ತೆ, ಅಂದರೆ ಸ್ಪೇಸು ತುಂಬ ಬೇಕಾಗುತ್ತೆ. ನಾನು ನಿಜ ಹೇಳ್ತೀನಿ, ನನಗೆ ಅಂತ ಆ ಮೊಬೈಲಲ್ಲಿ ಏನೂ ಇಲ್ಲ. ಅದರಲ್ಲಿ ಏನಾದರೂ ಎಲ್ಲರೂ ಹೋದಾಗ ಒಂದು 4 ಫೋಟೋಸ್ ತಗೊತೀನಿ, ಅದನ್ನು ತಂದು ಲ್ಯಾಪ್ಟಾಪಿಗೆ ಹಾಕ್ತೀನಿ, ಅಷ್ಟೇ. ಎಲ್ಲ ಇರೋದು ನನಗೆ ಯೂಟ್ಯೂಬಿಗೆ ಬೇಕಾಗಿರೋಂಥದ್ದೇ. ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ ಮೊಬೈಲ್ ಸ್ಪೇಸ್ ಎಷ್ಟು ಇರಬೇಕು ಅಂತ. ಚಿನ್ನಿ ಹೇಳಿದ್ಲು ಐಫೋನ್ ತಗೋ ಅಂತ. ನನಗೆ ಯಾಕೋ ಗೊತ್ತಿಲ್ಲ, ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ನಾನು ಅಷ್ಟೊಂದು ಯೂಟ್ಯೂಬಿಂದ ದುಡಿಯಲ್ಲ, ಅಂದರೆ ದುಡಿತೀನಿ. ನನಗೇನಂದರೆ ದುಡ್ದಿರೋದನ್ನು ನಾನು ಯಾವಾಗಲೂ ಎಲ್ಲದನ್ನು ಖರ್ಚು ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಈಗ ನಾನು ಯೂಟ್ಯೂಬಿಂದ ಒಂದು 10 ರೂಪಾಯಿ ದುಡ್ದಿದ್ದೀನಿ ಅಂದರೆ ಅದರಲ್ಲಿ ನಾನು ಒಂದು 9 ರೂಪಾಯಿ ನಾನು ಸೇವಿಂಗ್ ಅಂತ ಮಾಡ್ಕೊತೀನಿ. ಉಳಿದಿರೋ 1 ರೂಪಾಯಿ ನನ್ನ ಖರ್ಚಿಗೆ ಅಂತ ಮಾಡ್ತೀನಿ. ಅಂದರೆ ಬಟ್ಟೆ ತೊಗೊಳೋದಕ್ಕೆ ಅಥವಾ ನನಗೇನಾದರೂ ಬೇಕಾಗಿರೋದನ್ನು ತೊಗೊಳೋದಕ್ಕೆ ಅಂತ ಮಾತ್ರ ನಾನು ದುಡ್ಡನ್ನ ಉಪಯೋಗಿಸ್ತೀನಿ. ಹಾಗಾಗಿ ನಾನು ಐಫೋನ್ಗೆ ಹೋಗಲ್ಲ, ನನಗೆ ಅದು ಇಷ್ಟ ಇಲ್ಲ. ತುಂಬ ಸಲ ಎಲ್ಲರೂ ಹೇಳಿದ್ರು ನನಗೆ ಐಫೋನ್ ತಗೋ ಯೂಟ್ಯೂಬ್ ಮಾಡ್ತಾ ಇದೆಯಲ್ಲ ಅಂತ. ನಾನೇನು ಅಷ್ಟು ದೊಡ್ಡ ಸಕ್ಸಸ್ ಹೊಂದಿರೋಂಥ ಯೂಟ್ಯೂಬರ್ ಏನಲ್ವಲ್ಲ. ನನ್ನ ಚಾನಲ್ ಇನ್ನೂ ಕುಂಟುತ್ತಾ ಓಡಾಡ್ತಾ ಇದೆ ಅಷ್ಟೇ. ಸಾಕು ನನ್ನ ದುಡಿಮೆಗೂ ನಾನು ಸೇವಿಂಗ್ಸಿಗೂ. ಆದರೆ ನಾನು ತುಂಬ ಒಳ್ಳೆ ಸೇವಿಂಗ್ಸ್ ಮಾಡಿದ್ದೀನಿ ಯೂಟ್ಯೂಬಿಂದ ದುಡ್ದಿರೋ ದುಡ್ಡಲ್ಲಿ. ನನಗೆ ಅದರಿಂದ ಹೆಮ್ಮೆ ಇದೆ. ಯಾವಾಗಲೂ ದುಡ್ದಿರೋದು ದ್ವಿಗುಣ ಅಥವಾ ತ್ರಿಗುಣ ಆಗಬೇಕು, ಅಂದರೆ ಡಬಲ್ ಆಗಬೇಕು ಇಲ್ಲ ತ್ರಿಬಲ್ ಆಗಬೇಕು, ಆ ಥರ ಆಗಬೇಕು. ನಾನು ದುಡ್ದಿರೋದು ಅಷ್ಟು ಆಗಿದೆ. ಹಾಗಾಗಿ ನಂಗೆ ಅದು ಖುಷಿ ಇದೆ. ಈಗ ನಾನು ಐಫೋನ್ ತೊಗೊಂಡು ನೆಕ್ಸ್ಟ್ ಮಾರಕ್ಕೆ ಹೋದೆ ಅಂದರೆ ಅದನ್ನು ಯಾರೂ ಆ ರೇಟಿಗೆ ತೊಗೊಳ್ಳಲ್ಲ, ಅದರಿಂದ ಕಮ್ಮಿ ರೇಟಿಗೆ ತೊಗೊತಾರೆ ಹೊರತು ಆ ರೇಟಿಗೆ ತೊಗೊಳ್ಳಲ್ಲ. ಆದರೆ ನಾನು ತೊಗೊಂಡಿರೋದೆಲ್ಲದು ಜಾಸ್ತಿ ಆಗಿದೆ. ಹಾಗಾಗಿ ನಾನು ಮಾಡೋ ಸೇವಿಂಗ್ಸ್ ನನಗೆ ಇಷ್ಟ ಆಗುತ್ತೆ. ತುಂಬ ಜನ ಕೇಳ್ತೀರಾ ನೀವು ಹೇಗೆ ಸೇವಿಂಗ್ಸ್ ಮಾಡ್ತೀರಾ ಅದು ಇದು ಅಂತ. ನೀವು ತಿಳಿದಿರೋಂಗೆಲ್ಲ ನಂಗೆ ಅಷ್ಟೆಲ್ಲ ನಂಗೆ ಒಂದು ಐಡಿಯಾ ಇಲ್ಲ. ನನಗೇನಂದರೆ ಸ್ವಲ್ಪ ಬಂಗಾರ ಕೊಳ್ಳೋ ಹುಚ್ಚು ಜಾಸ್ತಿ. ಹಾಗಾಗಿ ನಾನು ದುಡ್ದಿರೋದ್ರಲ್ಲಿ ನಾನು ಸ್ವಲ್ಪ ಬಂಗಾರಕ್ಕೇ ಇನ್ವೆಸ್ಟ್ ಮಾಡ್ತೀನಿ. ಹಾಗಾಗಿ ನನ್ನ ಸೇವಿಂಗ್ಸ್ ಅಷ್ಟು ಚೆನ್ನಾಗಿ ಆಗಿದೆ. ನಾನು ಯಾವತ್ತೂ ವಿಡಿಯೋದಲ್ಲಿ ಹೇಳಿರಲಿಲ್ಲ, ಆದರೆ ಯಾರಿಗಾದರೂ ಉಪಯೋಗ ಆಗಬಹುದೇನೋ ಅನ್ನೋ ದೃಷ್ಟಿಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಹೆಣ್ಮಕ್ಳು ಹಣನ ಉಳಿಸಿದ್ರೆ ಮಾತ್ರ ದುಡ್ಡು ಉಳಿಯುತ್ತೆ. ಯೂಟ್ಯೂಬಿಂದ ಬಂದಿರೋ ದುಡ್ಡಲ್ಲಿ ನಾನು ಸ್ವಲ್ಪ ಗೋಲ್ಡನ್ನೇ ಪರ್ಚೇಸ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಬಟ್ಟೆಗೆ ಅಥವಾ ಮಕ್ಕಳಿಗೇನಾದರೂ ಕೊಡ್ಸೋಕ್ಕೆ ಆ ಥರನೂ ಮಾಡ್ತೀನಿ. ಎಲ್ಲದನ್ನೂ ಅಂತ ಅಲ್ಲ, ಆದರೆ ನಾನು ವರ್ಷಕ್ಕೆ ಆ್ಯನಿವರ್ಸರಿ ಟೈಮಲ್ಲಿ ಏನಾದರೂ ತೊಗೋಬೇಕು ಅನ್ನೋದು ನನಗೆ ಒಂದು ಯಾವಾಗಲೂ ಅದೊಂದು ಹುಚ್ಚು. ತುಂಬ ವರ್ಷ ನಾನು ನಿಜವಾಗ್ಲೂ ಏನೂ ತೊಗೊಂಡಿಲ್ಲ, ಒಂದು ಬಟ್ಟೆನೂ ತೊಗೊಂಡಿಲ್ಲ. ಆದರೆ ಇವಾಗ ಒಂದು 10 to 12 ಇಯರ್ಸ್ ಆಗಿರ್ಬೋದು ಅನಿಸುತ್ತೆ. ಎವ್ರಿ ಇಯರ್ ನಾನು ಏನಾದರೂ ಒಂದು ಸಣ್ಣದು, ಒಂದು ಕಿವಿದಾಗಿರ್ಬೋದು ಇಲ್ವ ಒಂದು ಸಣ್ಣ ರಿಂಗ್ ಆಗಿರ್ಬೋದು, ಆ ಥರದ್ದು ಏನಾದರೂ ಒಂದನ್ನು ನಾನು ಆ್ಯನಿವರ್ಸರಿಗೆ ತೊಗೊತೀನಿ. ನೀವು ಅಷ್ಟೇ ನಿಮ್ಮ ಕೈಯಲ್ಲಿ ಇರೋ ದುಡ್ಡಲ್ಲಿ ಒಂದು ಸ್ವಲ್ಪನಾದರೂ ಸೇವಿಂಗ್ಸ್ ಮಾಡಿಕೊಂಡು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ. ಆದರೆ ಇವಾಗ ಕಾಲ ಮೀರಿ ಹೋಗಿದೆ. ನಾವು ಏನು ಉಳಿಸಿರೋ ದುಡ್ಡು ಅದರಲ್ಲಿ ಏನೂ ಸಾಕಾಗಲ್ಲ, ಹಾಗಾಗ್ಬಿಟ್ಟಿದೆ. ಅಟ್ಲೀಸ್ಟ್ ಏನೋ ಒಂದು ಕಿವಿ ತೊಗೊಂಡ್ರು ಅದು ನಾಳೆ ನಮಗೆ ಉಪಯೋಗಕ್ಕೆ ಬರುತ್ತೆ. ಯಾಕಂದರೆ ಬಂಗಾರ ಕೊಳ್ಳೋದು ಹೇಗೆ ಅಂದರೆ ಅದು ನಮಗೆ ಅದೊಂಥರ ಸೆಕ್ಯೂರಿಟಿ ಇದ್ದ ಹಾಗೆ. ಅದು ಯಾವಾಗ ಬೇಕಾದರೂ ನಾವು ಅದನ್ನು ಮಾರಿ ದುಡ್ಡನ್ನ ತೊಗೋಬೋದು. ಈಗ ಏನಾದರೂ ನಾವು ಅಸೆಟ್ ಮಾಡಿದ್ವಿ ಅಂದರೆ ಅದು ತಕ್ಷಣ ನಿಮಗೆ ಮಾರಬೇಕು ಅದೆಲ್ಲ ಆಗುತ್ತೆ. ಆದರೆ ನಿಮಗೆ ಬಂಗಾರ ಏನಾದರೂ ಇತ್ತು ಅಂದರೆ ನೀವು ಎಲ್ಲಾದರೂ ಹೋಗಿ ಪ್ಲೆಡ್ಜ್ ಮಾಡಿದ್ರೆ ನಿಮಗೆ ನೇರವಾಗಿ ಒಂದೇ ದಿನಕ್ಕೆ ದುಡ್ಡು ಕೂಡ ಸಿಗುತ್ತೆ. ಕಷ್ಟ ಕಾಲಕ್ಕೆ ಆಗುತ್ತೆ ಅಂತ. ಆ ಥರ ಯಾರಿಗೂ ಆಗೋದು ಬೇಡ, ನಮಗೂ ಏನು ಆ ಥರ ಯಾವುದೂ ಆಗಿಲ್ಲ. ಆದರೆ ನಾನು ಒಟ್ಟು ಅದೊಂದು ನಮಗೆ ಇರುತ್ತೆ ಅಂತ. ಮತ್ತು ನಂಗೆ ಸ್ವಲ್ಪ ಬಂಗಾರದ ಹುಚ್ಚು ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾಗಿ ನಾನು ಸ್ವಲ್ಪ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಹಾಗೆ ನಮ್ಮನೆಯವರು ನಿನ್ನೆ ಸ್ವಲ್ಪ ದಿನಸಿ ತೊಗೊಂಡು ಬಂದಿದ್ದರು. ಈಗ ಮಗ ಬರ್ತಾನಲ್ವ, ಹಾಗಾಗಿ ನಮ್ಮನೆಯವರು ಮಗಂಗೆ ಏನೇನು ಬೇಕೋ ಅದೆಲ್ಲದನ್ನು ತೊಗೊಂಡು ಬಂದಿದ್ದಾರೆ.
ಇದೆಲ್ಲ ಇತ್ತು, ಸಾಸು ಕೆಚಪ್ಪು ಅದೆಲ್ಲದೂ ಇತ್ತು. ನಮ್ಮನೆಯವ್ರಿಗೆ ಅಂದೆ ಇಲ್ಲ ಮಗ ಬರ್ತಾನೆ ಅಂತ. ನೋಡಿ ಹುರುಳಿ ತೊಗೊಂಡು ಬಂದಿದ್ದಾರೆ. ಅದ್ಯಾವುದೋ ಬ್ಲ್ಯಾಕ್ ಕಲರ್ ಇತ್ತಂತೆ ಹುರುಳಿ, ನೋಡೋಣ ಅಂತ ಅದನ್ನು ತೊಗೊಂಡು ಬಂದಿದ್ದಾರೆ. ಹಾಗೆ ಇನ್ನು ದಿನಸಿ ಕೂಡ ತರಿಸ್ಬೇಕು, ಮಳೆಗಾಲಕ್ಕೆಲ್ಲ ರೆಡಿ ಆಗಬೇಕು. ಇದೆಲ್ಲ ನಾನೇನು ಹೇಳಿರಲಿಲ್ಲ, ಕೆಲವೊಂದು ನಾನು ಹೇಳಿದ್ದೆ, ಕೆಲವೊಂದೆಲ್ಲ ಅವರೇ ತೊಗೊಂಡು ಬಂದಿದ್ದಾರೆ. ಈ ವಿಡಿಯೋ ಬರೋಷ್ಟೊತ್ತಿಗೆ ಮಗ ಕೂಡ ಬಂದಿರ್ತಾನೆ. ಆ ವಿಡಿಯೋನು ಕೂಡ ಸದ್ಯದಲ್ಲೇ ಬರುತ್ತೆ, ನೋಡ್ತಾ ಇರಿ. ಹಾಗೆ ಒಂದು ಸ್ವಲ್ಪ ಅವಲಕ್ಕಿನೂ ತಂದಿದ್ದಾರೆ. ಅವಲಕ್ಕಿ ಹಚ್ಚಿಡು, ಮಗ ಏನಾದರೂ ಬಂದರೆ ಸಂಜೆ ತಿನ್ನೋಕ್ಕಾಗುತ್ತೆ ಅಂತ. ಅವನು ಬಂದಾಗ ಅದೆಲ್ಲ ಎಲ್ಲಿ ತಿಂತಾನೆ, ಪಾನಿಪುರಿ ಗೋಬಿ ಅದಿಷ್ಟು ಬಿಟ್ಟರೆ ಆ ಥರದ್ದೆಲ್ಲ ಏನು ಇಷ್ಟ ಆಗಲ್ಲ. ಮತ್ತು ಅದು ಲೀಸ್ಟ್ ಇತ್ತಲ್ವ, ಅದನ್ನು ನಾನು ಯಾವಾಗಲೂ ತುಂಬ ಈ ಥರ ದಿನಸಿ ತಂದಾಗ ಆ ಲೀಸ್ಟನ್ನ ನಾನು ಒಂದು ಸಲ ಚೆಕ್ ಮಾಡ್ತೀನಿ. ಯಾಕಂದರೆ ತುಂಬ ಸಲ ನಮಗೆ ನಾವು ತೊಗೊಳ್ತಾ ಇರೋದಕ್ಕೂ ಬಿಲ್ ಆಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಈ ಥರ ಇದ್ದಾಗ ಒಂದು ಸಲ ಬಿಲ್ಲನ್ನು ನೋಡ್ತೀನಿ. ನಮ್ಮನೆಯವ್ರು ಅದೇ ಬಿಲ್ ಅದ್ರ ಒಳಗಡೆನೇ ಇದೆ, ಒಂದು ಸಲ ನೋಡು ಅಂತ ಹೇಳಿದ್ರು. ಹಾಗಾಗಿ ಈಗ ಅದನ್ನು ಕೂಡ ನೋಡ್ತಾ ಇದ್ದೀನಿ. ಇವತ್ತು ತಿಂಡಿ ಬಂದು ಕಡುಬು ಮತ್ತು ಬಾಳೆಕಾಯಿ ಬಜ್ಜಿ, ಸ್ವಲ್ಪ ಕಾಯಿ ಚಟ್ನಿ ಕೂಡ ಮಾಡಿದ್ದೆ. ಬಾಳೆಕಾಯಿ ಅಲ್ಲ, ಸಾರಿ, ಕೆಸುವಿನ ಗೆಡ್ಡೆ ಅದು ಬಜ್ಜಿ ಮಾಡಿದ್ದೆ. ತುಂಬ ಚೆನ್ನಾಗಾಗುತ್ತೆ. ರೆಸಿಪಿ ಕೂಡ ತುಂಬ ಸಲ ಶೇರ್ ಮಾಡಿದ್ದೀನಿ. ಹಾಗಾಗಿನೇ ಇವತ್ತು ರೆಸಿಪಿ ಏನು ಶೇರ್ ಮಾಡಿಲ್ಲ. ಯಾರಿಗಾದರೂ ಬೇಕಾದರೆ ಹೇಳಿ, ಇನ್ನೊಂದು ಸಲ ಮಾಡ್ತೀನಿ. ಪಾಪ ನನಗೊಬ್ಬರು ಮೆಂತೆ ಬಜ್ಜಿ ಮಾಡೋದನ್ನು ಹಾಕಿ ಅಂತ ಹೇಳಿದರು. ಸಾರಿ, ಇನ್ನೊಂದು ಸಲ ಯಾವಾಗಾದರೂ ಮಾಡ್ತೀನಿ. ಯಾಕಂದರೆ ಅದು ಮಾಡೋಕ್ಕೆ ಚಿನ್ನಿ ಬಂದಾಗ ನಾನು ಚಿನ್ನಿ ಇಬ್ಬರು ತಿಂತೀವಿ. ನಮ್ಮನೆಯವ್ರು ತಿನ್ನಲ್ಲ. ಹಾಗಾಗಿ ನಾನು ಆ ಮೆಂತೆ ಬಜ್ಜಿನ ಮಾಡಲ್ಲ. ಇಲ್ಲಾಂದರೆ ಊರಿಗೆ ಹೋದಾಗ ಅಮ್ಮನ ಹತ್ರ ಮಾಡಿಸಿನಾದರೂ ಮಾಡ್ತೀನಿ. ಖಂಡಿತ ಆದಷ್ಟು ಬೇಗ ಅದನ್ನು ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಈ ವಾರ್ಡ್ರೋಬ್ ಏನಾಗಿತ್ತು ಅಂದರೆ ಮಕ್ಕಳಿಗೆ ಬಟ್ಟೆ ಇಡೋದಕ್ಕೆ ಅಂತ ಮಾಡಿಸಿದ್ದಾಗಿತ್ತು. ಮಕ್ಕಳೆಲ್ಲ ಹೊರಗಡೆ ಹೋದ್ಮೇಲೆ ಇದು ಬರೀ ನಮ್ಮದು ಸ್ಟೋರ್ ರೂಮ್ ಥರನೇ ಆಗಿಬಿಟ್ಟಿದೆ. ಅಂದರೆ ಸೋಪು, ಪೇಸ್ಟು, ವಾಷಿಂಗ್ ಮಷೀನಿಗೆ ಬೇಕಾಗಿರೋಂಥದ್ದು, ಆಮೇಲೆ ಒಂದಷ್ಟು ಟವಲ್ಗಳು, ಆ ಥರದ್ದನ್ನು ನಾನು ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಇನ್ನು ಸದ್ಯದಲ್ಲೇ ಮಕ್ಕಳು ಕೂಡ ಬರ್ತಾರೆ. ಚಿನ್ನಿನೂ ಬರ್ತಾಳೆ, ಹಾಗೆ ಶ್ರೇಯಿನೂ ಕೂಡ ಬರ್ತಾನೆ. ಆ ವಿಡಿಯೋಗಳು ಕೂಡ ಬರುತ್ತೆ. ಹಾಗೆ ಕೊತ್ತಂಬರಿ ನಾನು ಒಂದು ಅರ್ಧ ಕೆ ಜಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಅವರು 1 ಕೆ ಜಿ ತೊಗೊಂಡು ಬಂದಿದ್ದರು. ತುಂಬಾ ಚೆನ್ನಾಗಿತ್ತು. ಇದನ್ನು ಕೂಡ ನಾನು ಸ್ವಲ್ಪ ಬೀಜ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನಗೇನಂದರೆ ಕೆಲವೊಂದು ತಿಂಡಿಗಳಿಗೆ ಕೊಬ್ಬರಿ ಎಣ್ಣೆ ಬೇಕೇ ಬೇಕು. ಇವತ್ತು ಕೊಬ್ಬರಿ ಎಣ್ಣೆ ಮಾಡಿಸಿ ಒಂದು ಸ್ವಲ್ಪ ದಿನ ಆಗಿತ್ತು. ಹಾಗಾಗಿ ಇವತ್ತಿಂದ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋಣ ಅಂತ ಹೇಳಿ ಕೊಬ್ಬರಿ ಎಣ್ಣೆನೂ ಕೂಡ ತೋಡ್ಕೊಂಡು ಬಂದೆ. ಮತ್ತು ಈ ಸಲ ನಾನು ಕೊಬ್ಬರಿ ಎಣ್ಣೆನ ಶೆಡ್ಡಲ್ಲಿ ಇಟ್ಟಿಲ್ಲ, ಇಲ್ಲೇ ಏಣಿ ಮೆಟ್ಲು ಕೆಳಗಡೆ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಎಲ್ಲ ಹೋಗಿ ಪಾಪ ಸೂಸೈಡ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ನಂಗೆ ಆ ಎಣ್ಣೆ ಚೆಲ್ವಕ್ಕಿದ್ರೆ ಹೊಟ್ಟೆಲೆಲ್ಲ ಸಂಕಟ ಆಗ್ತಾಯಿತ್ತು. ನಾನು ಕಡುಬನ್ನ ಬೇಯಕ್ಕೆ ಇಟ್ಟಿದ್ದೆ. ಇಟ್ಟು ಒಂದು 10 ನಿಮಿಷ ಆಗಿತ್ತು ಅನಿಸುತ್ತೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ನಾನೇನು ಅಂದ್ಕೊಂಡೆ, ಇವತ್ತೇನು ಇವ್ರು ಹಿಂಗೆ ಊರಿಗೆ ಹೋಗಿ ಹೀಗೆ ಬಂದಿದ್ದಾರಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಟೈಮ್ ನೋಡ್ತೀನಿ 9:15 9:15 ಆಗಿಬಿಟ್ಟಿದೆ. ಆಮೇಲೆ ಗೊತ್ತಾಗಿದ್ದು ಇಷ್ಟು ಟೈಮ್ ಆಗಿದೆ ಅಂತ. ಕೆಲಸ ಮಾಡಬೇಕಿದ್ರೆ ಹಾಗೇನೆ, ನನಗೆ ಟೈಮ್ ಆಗಿದ್ದೇ ಗೊತ್ತಾಗಲ್ಲ. ನಾನು ಕೆಲಸ ಮಾಡಿದಾಗ ತುಂಬ ಒಂಥರ ಸೆಕೆ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೇ ತಿಂಡಿ ಹೊರ ಕುತ್ಕೊಂಡು ತಿನ್ನೋಣವಾ ಅಂತ ಹೇಳಿದೆ. ಹ್ಞೂ ಅಂತ ಹೇಳಿದ್ರು. ನಾವು ರಾತ್ರಿ ಊಟ ಕೂಡ ಇಲ್ಲೇ ಹೊರಗಡೆನೇ ಮಾಡ್ತಾಯಿದ್ದೀವಿ, ತುಂಬ ಸೆಕೆ ಇರೋದಕ್ಕೆ. ಆಮೇಲೆ ಎಲ್ಲಾದರೂ ಒಂದೊಂದ್ಸಲ ಮಳೆ ಬರ್ತಿರುತ್ತೆ. ಹಾಗಾಗಿ ಇಬ್ಬರು ಹೆಚ್ಚಾಗಿ ಇಲ್ಲಿ ಕೂರಲ್ಲ, ಆ ಕಡೆ ಚೇರ್ ಇದೆ, ಆ 2 ಚೇರ್ ಹಾಕ್ಕೊಂಡು ಕೂರ್ತೀವಿ. ಹಾಗೇ ಖಾರದ ಪುಡಿ ಕೂಡ ಮಾಡಿಸ್ಕೊಂಡು ಬಂದು ಒಂದು ವೀಕೇನೋ ಆಗಿತ್ತು. ಹಾಗೆ ನಾನು ಒಂದು ಸ್ವಲ್ಪ ಗಾಳಿಗೆ ಹಾಕಿ ಇಟ್ಟಿದ್ದೆ. ನನಗೇನಂದರೆ ಆ ಖಾರದ ಪುಡಿ ಸ್ವಲ್ಪ ಘಾಟು ಬಂತು ಅಂದ್ರೂ ನನಗೆ ತುಂಬ ಸೀನ್ ಶುರುವಾಗ್ಬಿಡುತ್ತೆ. ಹಾಗಾಗಿ ನಾನು ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ತುಂಬಕ್ಕೆ ಹೋಗಲ್ಲ. ಅದೆಲ್ಲ ಪಾಪ ನಮ್ಮ ಮನೆಯವರೇ ಮಾಡಿಕೊಡ್ತಾರೆ. ನಾನು ಒಳಗಡೆ ತುಂಬೋದು ಬೇಡ ರೀ, ಹೊರಗಡೆನೇ ತುಂಬಿ ಮತ್ತು ನಿಮಗೂ ಸೀನ್ ಶುರುವಾಗುತ್ತೆ ಅಂತ ಹೇಳಿದೆ ನಮ್ಮ ಮನೆಯವರಿಗೆ. ನಮ್ಮಮ್ಮ ಅಂತೂ ಅಕ್ಕಿ ಮಾಡಿಸಿಟ್ಟು ದಿನಾ ನನ್ನನ್ನು ಕನ್ವರಿಸ್ತಾ ಇದ್ದಾರೆ, ಹಪ್ಪಳ ಮಾಡೋಕ್ಕೆ ಬರಲ್ವಾ ಅಂತ ಹೇಳಿ. ಅದೇ ಹಪ್ಪಳಕ್ಕೂ ಅಂತಲೂ ಅಕ್ಕಿ ಮಾಡಿಸಿಟ್ಟಿದ್ದಾರೆ. ಇದು ಖಾರದ ಪುಡಿನೂ ಕೂಡ ನಾನು ತುಂಬಿ ಇಟ್ಕೊಂಡಿದ್ದೀನಿ. ಮತ್ತು ಈ ಸಲ ನಾನು ತುಂಬ ಹಪ್ಪಳ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಒಂದು 4 ಇದ್ದದಷ್ಟು ಮಾಡ್ತೀನಿ. ನಮ್ಮ ಅಮ್ಮಂಗೂ ಹೇಳಿದ್ದೀನಿ, ನಾನು ನಿಜ ಹೇಳ್ತೀನಿ, ನನಗೆ ಈ ವರ್ಷ ಹಪ್ಪಳ ಮಾಡೋಕ್ಕೆ ಹೋಗೋಕ್ಕೂ ಮನಸ್ಸಿಲ್ಲ, ಮತ್ತು ಹಪ್ಪಳ ಮಾಡೋಕ್ಕೂ ಮನಸ್ಸಿಲ್ಲ. ಆ ಥರ ಆಗಿದೆ. ವಯಸ್ಸಾದ ಮೇಲೆ ನೋಡಿ ಹೆಂಗಾಗುತ್ತೆ ಅಂತ. ಎಂಥ ಹುರುಪಿರ್ತಿತ್ತು ಗೊತ್ತಾ ಅವಾಗೆಲ್ಲ. 10 ಗಿದ್ನ ಹಪ್ಪಳ ಮಾಡ್ತಾಯಿದ್ವಿ ನಾವು. ಗಿದ್ನ ಅಂದರೆ ಊರಿಗೆ ಹೋದಾಗ ನಿಮಗೆ ತೋರಿಸ್ತೀನಿ. ಅದರಲ್ಲಿ 10 ಗಿದ್ನ ಹಪ್ಪಳ, 10 ಅಂದರೆ 12 ಗಿದ್ನ ನೆನೆಸ್ತಾ ಇದ್ವಿ. 1-2 ಗಿದ್ನ ಬರೀ ತಿನ್ನೋಕ್ಕೇ ಹೋಗ್ತಾ ಇತ್ತು. 10 ಗಿದ್ನದ ಹಪ್ಪಳ ಉಳಿತಾ ಇತ್ತು. ನಾನು ಊರಿಗೆ ಹೋದಾಗ ಹೇಳ್ತೀನಿ ಹಪ್ಪಳದ ವಿಷಯ ಎಲ್ಲ ಏನು ಎತ್ತ ಅಂತ. ಹಾಗೆ ಹಳೇದು ಒಂದು ಸ್ವಲ್ಪ ಖಾರದ ಪುಡಿನ ನಾನು ಇಲ್ಲಿ ಇಟ್ಟಿದ್ದೆ. ಅದನ್ನು ಕೂಡ ತೆಗೆದು ನೋಡಿದೆ, ಅದು ಯಾಕೋ ಹಾಳಾದಂಗೆ ಆಗಿಬಿಟ್ಟಿತ್ತು. ಅದನ್ನು ಕೂಡ ಎಸ್ದೆ. ನನ್ನ ಹತ್ರ ಖಾರದ ಪುಡಿನೇ ಇರಲಿಲ್ಲ. ಹೋದ ವರ್ಷ ಅದು ಒಂದು 3 ಕೆ ಜಿ ಅಷ್ಟು ಖಾರದ ಪುಡಿ ಫುಲ್ ಬಿಳಿ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಅದನ್ನು ಪೂರ್ತಿ ಎಸ್ತಿದ್ದೆ. ಆಮೇಲೆ ಅಂಗಡಿಯಿಂದ ಒಂದು ಸ್ವಲ್ಪ ಖಾರದ ಪುಡಿ ತಂದು ಅದನ್ನೇ ಯೂಸ್ ಮಾಡ್ತಾ ಇದ್ದೆ.
ಇವತ್ತು ಹೊಸ ಖಾರದ ಪುಡಿ ಹಾಕಿ ಇವತ್ತು ಸಾಂಬಾರು ಮಾಡ್ತೀನಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ಹೆಂಗಿದೆ ಅಂತ ಟೇಸ್ಟ್ ನೋಡಬೇಕಲ್ವ. ಈಗ ಹಪ್ಪಳಕ್ಕೆ ಹಾಕಬೇಕಿದ್ರೆ ಗೊತ್ತಾಗಬೇಕು. ಹಪ್ಪಳ ಏನಾದರೂ ಮಾಡ್ತೀವಿ ಅಂದರೆ ಹೊಸ ಖಾರದ ಪುಡಿ ಹಾಗೆ ಹೊಸ ಅಕ್ಕಿ ಅದೆರಡೂ ಆಗಲೇಬೇಕು. ಮತ್ತು ಈಗ ಮಿಡಿ ಉಪ್ಪಿನಕಾಯಿ ಮಾಡ್ತೀವಲ್ವ, ಅದಕ್ಕೂ ಅಷ್ಟೇ. ಹೋದ ವರ್ಷದ್ದು ಅದೆಲ್ಲ ಖಾರದ ಪುಡಿ ಎಲ್ಲ ಹಾಕಿದ್ರೆ ಹಪ್ಪಳನೂ ಅಷ್ಟು ಚೆನ್ನಾಗಾಗಲ್ಲ, ಮಿಡಿ ಉಪ್ಪಿನಕಾಯಿನೂ ಅಷ್ಟು ಚೆನ್ನಾಗಾಗಲ್ಲ. ಹಾಗೆ ನವಿಲ್ಕೋಸು ತಂದಿದ್ರು ನಮ್ಮ ಮನೆಯವರು. ಸ್ವಲ್ಪ ಬಲ್ತಂಗೆ ಆಗಿತ್ತು. ನನಗೆ ನವಿಲ್ಕೋಸಿನ ಸಾಂಬಾರು ಇಷ್ಟ. ಹಾಗಾಗಿ ಇವತ್ತು ನವಿಲ್ಕೋಸಿನ ಸಾಂಬಾರನ್ನೇ ಮಾಡೋಣ ಅಂತ ನವಿಲ್ಕೋಸನ್ನು ಕೂಡ ಈಗ ಹೆಚ್ಚುತ್ತಾ ಇದ್ದೀನಿ. ಮಾವಿನಕಾಯಿ ತಂದಿದ್ರು. ಮಾವಿನಕಾಯಿನ ಸಿಪ್ಪೆ ತೆಗೆದು ನಾನು ಬೇಯಿಸಿ ಆನಂತರ ಅದನ್ನು ಸೋಸಿ ಈ ಥರ ಇಟ್ಟಿದ್ದೀನಿ. ಇವತ್ತು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕೋಣ ಅಂತ. ಮಾವಿನಕಾಯಿ ನೀರುಗೊಜ್ಜು ಈ ಟೈಮಲ್ಲಿ ಮದುವೆ ಮನೆಯಲ್ಲಿ ಮನೆಗಳಲ್ಲಿ ಎಲ್ಲ ಮಾಡ್ತಾರಲ್ವ, ತುಂಬಾ ಚೆನ್ನಾಗಿರುತ್ತೆ. ಏನೂ ಇಲ್ಲ, ಮಾವಿನಕಾಯಿನ ಬೇಯಿಸ್ಕೊಳ್ಳೋದು, ಅದ್ರ ಸಿಪ್ಪೆ ತೆಗೆದು ಆನಂತರ ಅದನ್ನು ಸೋಸ್ಕೊಂಡು ಅದಕ್ಕೆ ಸಾಸಿವೆ, ಬೆಳ್ಳುಳ್ಳಿ ಇಲ್ಲ ಇಂಗು ಹಾಕಿ ಒಂದು ಒಣಮೆಣಸು ಇಲ್ಲ ಹಸಿಮೆಣಸು ಹಾಕಿ ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಮಧ್ಯಾಹ್ನದ ಟೈಮಲ್ಲಿ ಕುಡಿದ್ರೆ ನಿಮಗೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ. ಹಾಗೆ ರಾಗಿ ಗಂಜಿ ಕೂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನವಿಲ್ಕೋಸಿನ ಸಾಂಬಾರು ತುಂಬ ಚೆನ್ನಾಗಾಗಿತ್ತು. ತುಂಬ ದಿನ ಆಗಿತ್ತು ನವಿಲ್ಕೋಸಿನ ಸಾಂಬಾರು ಮಾಡ್ದೇನೆ. ಖಾರದ ಪುಡಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು, ಕಲರು ಚೆನ್ನಾಗಿತ್ತು, ಖಾರನೂ ಚೆನ್ನಾಗಿತ್ತು. ನಾನು ಸ್ವಲ್ಪ ಹೆದರ್ತಾ ಹಾಕಿದೆ, ಸ್ವಲ್ಪ ಖಾರ ಆಗಿತ್ತು. ನಾನು 2 ಚಮಚ ಏನೋ ಹಾಕಿದೆ, 1.5 ಚಮಚ ಹಾಕಿದ್ರೆ ಸಾಕಾಗಿತ್ತು. ಹಾಗೆ ಹೋದ ವರ್ಷದ್ದೇ ಹಪ್ಪಳ ಇತ್ತಲ್ವ, ಅದನ್ನು ಖಾಲಿ ಮಾಡಬೇಕಲ್ವ, ಅದಕ್ಕೇ ನಾನು ಅದನ್ನು ಈಗ ಚೆನ್ನಾಗಿ ಮುರಿದ್ಬಿಟ್ಟು ಬಿಸಿ ನೀರಿಗೆ ಹಾಕಿ ಅದನ್ನು ತೆಗೆದಿದ್ದೀನಿ. ಈರುಳ್ಳಿ ಹಾಗೆ ಕರಿಬೇವು, ಸಾಸಿವೆ, ಉದ್ದಿನಬೇಳೆ ಹಾಕಿ ಇದಕ್ಕೂ ಒಂದು ಒಗ್ಗರಣೆ ಹಾಕಿ ಒಂಚೂರು ಕಾಯಿ ತುರಿ ಹಾಕಿದ್ರೆ ಹಪ್ಪಳದ ಒಗ್ಗರಣೆ ರೆಡಿ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ಮತ್ತು ಹೋದ ವರ್ಷದ ಹಪ್ಪಳ ಕೂಡ ನಂದು ತುಂಬಾ ಚೆನ್ನಾಗಿದೆ. ಹಪ್ಪಳ ಏನೂ ಹಾಳಾಗಿಲ್ಲ, ಆದರೆ ಖಾರದ ಪುಡಿ ಮಾತ್ರ ಹಾಳಾಗಿಬಿಡ್ತು. ನಂಗೆ ಅದೊಂದು ತುಂಬ ಬೇಜಾರಾಯಿತು. ಖಾರದ ಪುಡಿ ನೋಡಿ 3 kg ಖಾರದ ಪುಡಿ ಏನಕ್ಕೂ ಬರಲಿಲ್ಲ, ಹಾಗಾಯಿತು. ಹಾಗೆ ಈಗ ನಮ್ಮ ಮನೆಯವರು ಕೂಡ ಬಂದರು. ನಮ್ಮ ಮನೆಯವ್ರು ಬಂದಾಗ ಇವತ್ತು ಸ್ವಲ್ಪ ಲೇಟ್ ಆಗಿತ್ತು, 1:45 ಆಗಿತ್ತು. ಈಗ ಊಟನ ಮಾಡ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.